ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 ಅಲ್ಲಿ 699th ಡೇ, ಅಂದ್ರೆ ನಾಳೆ ನಾವು 700th ಡೇ ಎಂಟರ್ ಆಗ್ತಾ ಇದೀವಿ. ನಂಬರ್ಸ್ ನೋಡಿದ್ರೆ ಯಾವಾಗಲೂ ನಮಗೆ ಖುಷಿ ಬರುತ್ತೆ. ಏನೇ ಒಂದು ನಾವು ತಗೊಂಡದನ್ನು ಕನ್ಸಿಸ್ಟೆಂಟ್ ಆಗಿ ಮಾಡಬೇಕು ಅಂತ 1 year ಆದ್ಮೇಲೆ ನೋಡೋಣ ಅಂತ ಶುರು ಮಾಡಿರೋ ಈ ಸೆಷನ್ಸ್ ನಾನು ಫಸ್ಟ್ ಇಯರ್ ಕಂಪ್ಲೀಟ್ ಮಾಡೋಕೆ ಮುಂಚೆನೆ 1000 ಅನ್ನೋದು ನಾನು ನೋಡಿದ್ದೀನಿ ಅಂತ ಎಲ್ಲರಿಗೂ ಹೇಳಿದ್ದೀನಿ. ಹಂಗಾಗಿ ಇದು ಕಂಟಿನ್ಯೂ ಮಾಡಬೇಕು ಅಂತ. ಆಲ್ಮೋಸ್ಟ್ ಇದು 700th ಸೆಷನ್ ನಾಳೆ ಇರುತ್ತೆ. ಪ್ರತಿಯೊಂದು ನಾವು ಸೆಲೆಬ್ರೇಟ್ ಮಾಡ್ಕೋಬೇಕು. ದೊಡ್ಡದಿದ್ರೆ ಮಾತ್ರ ಅಲ್ಲ, ಲೈಫಲ್ಲಿ ಪ್ರತಿಯೊಂದು ಚಿಕ್ಕದಾದ್ರೂ ನಾವು ಅದನ್ನ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಯಾವಾಗ ನಾವು ಶುರು ಮಾಡ್ತೀವೋ ಅಬಂಡೆನ್ಸ್ ಅನ್ನೋದು, ಲೈಫು, ನೇಚರ್ ಅನ್ನೋದು ನಮಗಿನ್ನೂ ಜಾಸ್ತಿ ಕೊಡುತ್ತದೆ. ಆಯ್ತು, ಇವತ್ತು ಕಾನ್ಸೆಪ್ಟ್ಗೆ ಹೋಗೋಣ. ಸೊ ಇವತ್ತು ಒಂದು ಕಾನ್ಸೆಪ್ಟ್ ನೋಡೋಣ. ಸೋಲ್, ನಾನು ಆತ್ಮ ಅಂತ ಎಲ್ಲರಿಗೂ ಗೊತ್ತು. ಬಟ್ ಅದು ಸ್ಟ್ರಾಂಗ್ ಆಗಬೇಕು ಅಂದ್ರೆ, ಹೆಚ್ಚಾಗಬೇಕು ಅಂದ್ರೆ ಏನೇನ್ ಮಾಡಬೇಕು ಅಂತ ಒಂದು 6 ಪಾಯಿಂಟ್ಸ್ ನೋಡೋಣ. ಮೊದಲನೇ ಪಾಯಿಂಟು, ಬಿಲ್ಡ್ ಫ್ರಮ್ ವಿತಿನ್. ನಿಮ್ಮ ಒಳಗಿಂದ ನಿಮ್ಮನ್ನ ನೀವು ತಯಾರು ಮಾಡ್ಕೊಳ್ಳಿ. ಹೊರಗೆ ಏನೋ ಸಿಗುತ್ತೆ, ಯಾರೋ ಬರ್ತಾರೋ, ಏನೋ ಒಂದು ಆಶೀರ್ವಾದ ಮಾಡ್ತಾರೋ, ಏನೋ ಒಂದು ಪವರ್ಸ್ ಕೊಡ್ತಾರೋ, ಇದು ಅದು ಅಂತ ಬೇಡ. ಅದೆಲ್ಲ ಬರ್ಲಿ, ಬಟ್ ನಿಮ್ಮ ದೃಷ್ಟಿ ಎಲ್ಲಿರಬೇಕು ಅಂದ್ರೆ, ನನ್ನ ಒಳಗೆಯಿಂದ ನನ್ನನ್ನ ನಾವು ತಯಾರು ಮಾಡ್ಕೊಳ್ತೀವಿ. ಯಾವುದು ನಿಮ್ಮ ಒಳಗೆಯಿಂದ ವಿತ್ತಿನಿಂದ ಬರುತ್ತೋ ಅದು ಶಾಶ್ವತ. ಯಾಕಂದ್ರೆ ಹೊರಗೆ ಇರೋ ಒಂದು ವಸ್ತು ಆಗ್ಲಿ, ಜನ ಆಗ್ಲಿ, ಹೆಸರು ಆಗ್ಲಿ, ಏನೇ ಇದ್ರೂ ಅದೆಲ್ಲ ಟೆಂಪರರಿ, ಹೋಗ್ಬಿಡುತ್ತೆ. ಯಾಕಂದ್ರೆ ಅದರಿಗೆ ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇದೆ. ಬಟ್ ನಿಮ್ಮ ಒಳಗೆಯಿಂದ ಏನೇ ಬಂದ್ರು ಅದು ಆತ್ಮದಿಂದ ಬರ್ತಾ ಇದೆಯಲ್ವ, ಅದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ. ಈ ಶರೀರ ನೀವು ಬಿಟ್ರು ನಿಮ್ ಜೊತೆ ಬರುತ್ತೆ. ಹಂಗಾಗಿ ಏನೇ ಮಾಡಿದ್ರು ನಿಮ್ಮ ಒಳಗಿಂದ ನಿಮ್ಮನ್ನ ನೀವು ತಯಾರು ಮಾಡ್ಕೊಳ್ಳಿ. ಬಿಲ್ಡ್ ಫ್ರಮ್ ವಿತಿನ್. ಎರಡನೇದು, ಲೈಟ್ ಮಸ್ಟ್ ಬಿ ಅರ್ನ್ಡ್. ಲೈಟ್ ಅಂದ್ರೆ ಏನು? ಜ್ಞಾನ, ಕಾಂತಿ. ಅದು ನಿಮ್ಮನ್ನು ನೋಡಿ ಒಬ್ರು ಕೊಡ್ಬೇಕು. ನೀವು ಮಾಡೋ ಕೆಲಸಗಳಿಂದ ನಿಮ್ಮ ಮಾಸ್ಟರ್ನ ನೋಡಿ ಒಬ್ಬರು ವಾಕಿನ್ ಬರಬೇಕು. ಒಂದು ಪುಸ್ತಕ ನಿಮ್ಮನ್ನ ನೋಡಿ ಬರ್ಬೇಕು ನಿಮ್ಮ ಹತ್ರ. ಒಬ್ಬ ಮಾಸ್ಟರ್ ನಿಮ್ಮನ್ನ ಹುಡುಕಿ ಬಂದು ನಿಮಗೆ ಜ್ಞಾನವನ್ನು ಕೊಡ್ಬೇಕು. ಅದು ಯಾವಾಗ ಆಗುತ್ತೆ? ನಿಮ್ಮನ್ನು ನೀವು ತಯಾರು ಮಾಡ್ಕೊಳ್ತಾ ಹೋಗಿದ್ರೆ ಜ್ಞಾನ ಅನ್ನೋದು, ಕಾಂತಿ ಅನ್ನೋದು ನಿಮ್ ಜೊತೆ ಬರ್ತಾ ಇರುತ್ತೆ. ನನ್ನೊಳಗೆ ಇರೋ ಅಜ್ಞಾನಗಳು ಹೋಗ್ಬೇಕು, ನನ್ನೊಳಗೆ ಇರೋ ಆ ಕತ್ತಲು ಹೋಗ್ಬೇಕು, ಬೆಳಕು ಬರ್ತಾ ಇರ್ಬೇಕು ಅಂತ ಆಲೋಚನೆ ಇದ್ರೂ ಬೆಳಕು ಅನ್ನೋದು ಜ್ಞಾನ. ಲೈಟ್ ಇಸ್ ನಾಲೆಡ್ಜ್. ಅದು ಎಲ್ಲಿಂದ ನಾವು ಕಾಪಿ ಪೇಸ್ಟ್ ಮಾಡೋದಲ್ಲ, ಬರಬೇಕು. ಯು ಮಸ್ಟ್ ಬಿ ಅರ್ನ್ಡ್. ಮೂರನೇದು, ಹೀಲ್ ಅವೇ ಫಾಲ್ಸ್ ಲೇಯರ್ಸ್. ಇದಕ್ಕೆ ಆನಿಯನ್ ಎಕ್ಸಾಂಪಲ್ ಇದೆ. ಈ ಆನಿಯನ್ ನೀವು ಏನ್ ಮಾಡ್ತೀರಿ? ಹಂಗೆ ತಗೊಂಡು ಯೂಸ್ ಮಾಡ್ತೀರ? ಯೂಸ್ ಮಾಡಲ್ಲ. ಮೇಲೆ ಇರೋ ಆ ಲೇಯರ್ಸ್ ಎಲ್ಲ ರಿಮೂವ್ ಮಾಡ್ತಿರಲ್ವಾ? ಆ ಮೇಲೆ ಇರೋದೆಲ್ಲ, ಆ ಕವರ್ ಎಲ್ಲ ನೀವು ರಿಮೂವ್ ಮಾಡಿದ ಮೇಲೆನೆ ಅದು ನಿಮಗೆ ಯೂಸ್ ಆಗುತ್ತೆ. ಆತರ ನಮ್ಮೊಳಗೆ ಎಷ್ಟೋ ಲೇಯರ್ಸ್ ಇದೆ. ಫಾಲ್ಸ್ ಲೇಯರ್ಸ್ ಅಂದ್ರೆ ನಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಚಿಕ್ಕ ವಯಸ್ಸಿಂದ ಇದು ಸತ್ಯ ಅದು ಸತ್ಯ ಅಂತ ಎಲ್ಲಾನು ನಾವು ತಲೆ ಮೇಲೆ ಹಾಕೊಂಡಿದ್ದೀವಿ. ಒಂದೊಂದು ಲೇಯರ್ಸ್ ಇಟ್ಕೊಂಡು ಪ್ರತಿಯೊಬ್ಬರನ್ನು ನಾವು ನೋಡ್ತಾ ಇದ್ದೀವಿ. ಯಾವ್ದು ಸತ್ಯ ಇಲ್ವೋ ಅದೆಲ್ಲ ತೆಗುತ್ತಾ ಬರಬೇಕು. ಅವಾಗ ಭಾರ ಅನ್ನೋದು ಕಮ್ಮಿ ಆಗುತ್ತದೆ. ಯಾವ್ದು ಅಸತ್ಯನೋ ಅದೆಲ್ಲ ಹೋಗ್ತಾ ಇರ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಸತ್ಯನ ನೋಡೋ ಕಣ್ಣು ನಿಮಗೆ ಬರುತ್ತೆ. ಅವಾಗ ಯು ಬಿಕಮ್ ಲೈಟ್. ತುಂಬಾ ಲೈಟ್ ಆಗಿ ನಾವು ಫೀಲ್ ಮಾಡ್ತೀವಿ. ಯಾಕಂದ್ರೆ ಸಿಂಪಲ್ ಆಗಿ ಲಿವ್ ಸಿಂಪಲ್ ಅಂತ ಒಂದು ಕಾನ್ಸೆಪ್ಟ್ ಹೇಳಿದ್ನಲ್ವ ಮೊನ್ನೆ. ಆ ಸಿಂಪ್ಲಿಸಿಟಿ ಯಾವಾಗ ಬರುತ್ತಂದ್ರೆ, ಅನ್ನೆಸೆಸರಿ ಬರ್ಡನ್ಸ್ ಎಲ್ಲ ಯಾವಾಗ ನಮ್ಮ ಮೈಂಡಿಂದ ಹೋಗುತ್ತೋ ಅವಾಗನೇ ಸಾಕು.
ಮೊನ್ನೆ ಒಬ್ಬ ಮೇಡಮ್ ಬಂದ್ರು ಇಲ್ಲಿ, ನಮ್ಮ ಚೂಡಾಮಣಿ ಮೇಡಮ್ ಕರ್ಕೊಂಡು ಬಂದ್ರು. ಎಲ್ಲ ಮಾತಾಡಿದ್ದೀನಿ. ಆ ಮೇಡಮ್ ಹತ್ರ ಮಾತಾಡ್ತಾ ಇದ್ರೆ ಅವರು ಯಾವ ಚಕ್ರದಲ್ಲಿದ್ದಾರೋ, ಎಲ್ಲಿ ಸಿಕ್ಕಾಕೊಂಡಿದ್ದಾರೋ, ಇನ್ನು ಅವ್ರು ಏನ್ ಮಾಡಬೇಕು ಎಲ್ಲ ಪ್ರತಿಯೊಂದು ನಾನು ಎಕ್ಸ್ಪ್ಲೈನ್ ಮಾಡಿದೆ. ಎಲ್ಲ ಆದ್ಮೇಲೆ ಅವರು, ಅದೇ ಸರ್ ನಾನು ಹೋಗ್ಬೇಕು, ಯಾವ್ದೋ ಒಬ್ರಿಗೆ ತಿಥಿ ಮಾಡ್ಬೇಕು ಅದಿದು ಅಂದ್ರು. ಅಂದ್ರೆ ಏನು ಅಂತ ಹೇಳಿ, ಅದೇ ತೀರು ಹೋಗಿದಾರಲ್ವಾ ಅವ್ರಿಗೆ ಇದು ಮಾಡಬೇಕು ಅದು ಮಾಡಬೇಕು ಅಂತ. ಹೌದಾ, ಅದೇನ್ ನನ್ಗೆ ಗೊತ್ತಿಲ್ಲ, ಅದು ಮಾಡಿದ್ರೆ ಏನಾಗುತ್ತೆ ಅಂತಾರೆ. ಅವ್ರಿಗೆ ಅರ್ಥ ಆಗಿದೆ. ಅರ್ಥ ಆಗಿ ಅದು ನನ್ಗೆ ಗೊತ್ತಿಲ್ಲ ಸರ್, ನಮ್ಮ ಮನೆಯಲ್ಲಿ ಎಲ್ಲರೂ ಮಾಡ್ತಾ ಇದ್ರು, ಈಗ ನಾನು ಜಸ್ಟ್ ಫಾರ್ಮಾಲಿಟಿಗೋಸ್ಕರ ಮಾಡ್ತಾ ಇದ್ದೀನಿ. ಫಾರ್ಮಾಲಿಟಿಗೋಸ್ಕರ ಎಷ್ಟು ವಿಷಯ ನಾವು ಮಾಡ್ತಾ ಇದೀವಿ. ಮನೆಗೆ ಯಾರಾದ್ರು ಬಂದ್ರೆ ಇದೆಲ್ಲ ಕೊಡ್ಬೇಕು, ಇದೆಲ್ಲ ಮಾಡ್ಬೇಕು, ಒಂದು ಫಂಕ್ಷನ್ ಅಂದ್ರೆ ಇದೆಲ್ಲ ಕೊಡ್ಬೇಕು ಮಾಡ್ಬೇಕು, ಫಾರ್ಮಾಲಿಟಿ 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 ಅಂತ. ಅದರ ಒಳಗಿರೋ ಜ್ಞಾನ ಏನು, ಯಾಕೆ ಮಾಡ್ತಾ ಇದ್ವಿ ಸತ್ಯ ಗೊತ್ತಿಲ್ಲ. ಏನೋ ಎಲ್ಲರೂ ಮಾಡ್ತಾ ಇದ್ರು ನಾನು ಮಾಡ್ಬೇಕು ಅಂತ ಎಷ್ಟು ಸಮಯ ನಾವು ವೇಸ್ಟ್ ಮಾಡ್ತಾ ಇದೀವಿ, ಎಷ್ಟು ಎನರ್ಜಿಯನ್ನು ವೇಸ್ಟ್ ಮಾಡ್ತೀವಿ. ಅದು ಸರಿಯಾ ತಪ್ಪ ಅನ್ನೋದು ಪಕ್ಕ ಇಡಿ. ಸಮಯ ಸಮಯ ನಾವು ಎಷ್ಟು ವೇಸ್ಟ್ ಮಾಡ್ತಾ ಇದೀವಿ. ಈಗ ನಾನು ಫಂಕ್ಷನ್ಸ್ಗೆ ಹೋಗಲ್ಲ, ಹೋಗಿದ್ರೆ ಅಲ್ಲಿ ಗಿಫ್ಟ್ಸ್ ಕೊಡ್ತೀನಿ. ಏನ್ ಕೊಡ್ತೀನಿ ಅಂದ್ರೆ ಒಂದು ಪಿರಮಿಡ್ ಪುಸ್ತಕ ಅಷ್ಟೇ. ಇದನ್ನು ಬಿಟ್ರೆ ನಾನು ಯಾವ ಗಿಫ್ಟ್ಸ್ ಕೊಡಲ್ಲ. ಯಾಕಂದ್ರೆ ಅದು ಎರಡು ಅವ್ರಿಗೆ ಯೂಸ್ ಆಗುತ್ತೆ. ಫಾರ್ಮಾಲಿಟಿಗೋಸ್ಕರ ನಾವು ಜೀವಿಸ್ತಾ ಇದ್ರೆ ನಾವು ಫಾಲ್ಸ್ ಲೇಯರ್ಸ್ ಒಳಗೇನೆ ಇರುತ್ತೆ. ಅಸತ್ಯ ಏನೋ ಅದರಿಂದ ನಾವು ಹೊರಗೆ ಬರಬೇಕು. ಸತ್ಯದ ಒಳಗೆ ಅವಾಗನೇ ನಾವು ಅಡಿಷನ್ ಓಕೆ, ಬಟ್ ಡೆಲಿಷನ್ ಇರ್ಬೇಕಲ್ವಾ ಲೈಫಲ್ಲಿ. ಫಾಲ್ಸ್ ಲೇಯರ್ಸ್ ಥಾಟ್ ಪ್ರಾಸೆಸ್ ಅಲ್ಲಿ ಇನ್ನೊಂದು ತುಂಬಾ ಇರುತ್ತೆ. ಅಂದ್ರೆ ನಾನು ಯಾವಾಗ ಎಕ್ಸಾಂಪಲ್ ಹೇಳ್ತೀನಿ. ಗಾಡಿ ಫಸ್ಟ್ ಟೈಮ್ ನಾನು ಡ್ರೈವ್ ಮಾಡಕ್ ಹೋಗಿದ್ರೆ ಎಲ್ಲರೂ ಹೇಳಿದ್ರು, ಇದು ಒಂದು 2-3 ತಿಂಗಳಾಗುತ್ತೆ, ಇವ್ರನ್ನೆಲ್ಲ ಡ್ಯಾಶ್ ಮಾಡಬೇಕು, ಅವಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಅವಾಗಿಂದ ನೀವು ಶುರು ಮಾಡ್ತೀರಿ, ಇದು ಅದು ಅಂತ ಎಲ್ಲ ಫಾಲ್ಸ್ ಲೇಯರ್ಸ್. ಇದೆಲ್ಲ ಅಲ್ಲ, ಮಿರಾಕ್ಯುಲಸ್ ಆಗಿ ಥಿಂಕ್ ಮಾಡಿ ಫಸ್ಟ್ ಡೇನೆ ನಾನು ಲೈಸೆನ್ಸ್ ಬಂದ್ಮೇಲೆ ಫಸ್ಟ್ ಡೇನೆ ನಾನು 800 ಕಿಲೋಮೀಟರ್ಸ್ ಕಾರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದೆ, ನಾನು ಅನಿತಾ ಮೇಡಮ್. ಅಂದ್ರೆ ಅವರು ಫಾಲ್ಸ್ ಲೇಯರ್ಸ್ ಎಲ್ಲ ನಿಮ್ಮ ಮೇಲೆನೆ ಹಾಕ್ಬಿಡ್ತಾರೆ. ಆಗಲ್ಲ, ಇದು ಸರಿ ಇಲ್ಲ, ಅದು ತಪ್ಪು, ಇದು ಅದು ಅದು ಅಂತ ಲೇಯರ್ಸ್ ಹಾಕ್ಬಿಡ್ತಾರೆ. ಮತ್ತೆ ಅದೆಲ್ಲ ನಾವು ತಗೊಂಡು ಅದರಿಂದ ಹೊರಗೆ ಬರೋಕೆ ಟೈಮ್ ಆಗುತ್ತೆ. ನಮ್ಮನ್ನು ನಾವು ಅಬ್ಸರ್ವ್ ಮಾಡಬೇಕು. ಒಂದು ಸಿಚುವೇಶನ್ ಬಂದ್ರೆ ನಮ್ಮ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಫಾಲ್ಸ್ ಲೇಯರ್ಸ್ ಒಳಗೆ ನಾವು ಇದ್ದೀವಿ ಅಂತ. ಚೂಸ್ ಗ್ರೋತ್ ಓವರ್ ಕಂಫರ್ಟ್. ಅಂದ್ರೆ ಬದಲಾವಣೆ ಎಲ್ಲಿ ಸಿಗುತ್ತೋ ಅದು ನಾವು ಚೂಸ್ ಮಾಡಬೇಕು, ಕಂಫರ್ಟ್ ಅಲ್ಲ. ಮೊನ್ನೆ ಒಬ್ಬ ಮೇಡಮ್ ಬಂದ್ರು, ಬಸ್ಸಲ್ಲಿ ಕಷ್ಟ ಆಯ್ತು, ಅಲ್ಲಿ ಕಷ್ಟ ಆಯ್ತು, ಧ್ಯಾನ ಮಾಡಕ್ಕೆ ಇವರು ಬಿಟ್ಟಿಲ್ಲ, ಅದು ಆಯ್ತು ಇದು ಆಯ್ತು ಅಂತ. ಬಟ್ ನಾನು ಬಂದಿದ್ದೀನಿ ಯಜ್ಞಕ್ಕೆ, ನನಗೆ ಇಷ್ಟು ಗ್ರೋತ್ ಬಂದಿದೆ ಅನ್ನೋದು ಅವ್ರ ಬಾಯಿಯಿಂದ ಬಂದಿಲ್ಲ. ನನ್ನ ಕಂಫರ್ಟ್ಸ್ ಎಲ್ಲ ಹೋಯ್ತು ಅನ್ನೋದೇ ಹೇಳ್ತಾ ಇದ್ರು. ಇದು ಕಷ್ಟ ಆಯ್ತು, ಅವರು ಡಿಸ್ಟರ್ಬ್ ಮಾಡಿದ್ರು, ಬಸ್ಸಲ್ಲಿ ಕಷ್ಟ ಆಯ್ತು, ಕಷ್ಟ ಕಷ್ಟ ಕಷ್ಟ. ಯಾಕೆ ಅಷ್ಟು ಕಷ್ಟಪಟ್ಟು ಎಲ್ಲರೂ ಅಲ್ಲಿ ಬಂದಿದ್ವಿ? ಇಲ್ಲಿ ನಾವು ಮನೆಯಲ್ಲೇ ಕುತ್ಕೊಂಡಿದ್ರೆ ಸುಖವಾಗಿರ್ತೀವಲ್ವಾ? ಯಾಕೆ ಯಜ್ಞಗಳಿಗೆ ಬರ್ತಾ ಇದೀವಿ? ಪ್ರೋಗ್ರಾಮ್ಸ್ ಇದ್ರೆ ಯಾಕೆ ಹೋಗ್ತಾ ಇದೀವಿ? ವೆಜಿಟೇರಿಯನ್ ರ್ಯಾಲೀಸ್ಗೆ ಯಾಕೆ ಹೋಗ್ತಾ ಇದೀವಿ? ಪಿರಮಿಡ್ಗೆ ಯಾಕೆ ಹೋಗ್ತಾ ಇದೀವಿ? ಯಾಕೆಂದ್ರೆ ಅಲ್ಲಿ ನಮಗೆ ಸೋಲ್ ಗ್ರೋತ್ ಇದೆ. ಸೋಲ್ ಗ್ರೋತ್ ಇದ್ರೆ ಹೋಗ್ಬೇಕು. ಈಗ ತಿರುಪತಿಗೆ ಹೋಗಿ ಬರ್ತಾರೆ ಜನ, ಎಷ್ಟು ಕಷ್ಟ ಆಯ್ತು ಅಂತ ಯಾರು ಹೇಳಲ್ಲ, ದರ್ಶನ ಚೆನ್ನಾಗಾಯ್ತು ಅಂತಾನೆ ಹೇಳ್ತಾರೆ, ಲಡ್ಡು ಸಿಕ್ಕಿದೆ ಅಂತ ಹೇಳ್ತಾರೆ. ಇಷ್ಟು ಕಷ್ಟ ಆಯ್ತು, ಅಷ್ಟು ಕ್ಯೂ ಅಲ್ಲಿ ಹೋಗಿದ್ದೀನಿ, ಬಸ್ಸಲ್ಲಿ ನಿಂತ್ಕೊಳ್ಳೋಕೆ ಪ್ಲೇಸ್ ಇಲ್ಲ, ಕ್ಯೂ ಅಲ್ಲಿ, ಯಾರು ಹೇಳಲ್ಲ. ಯಾಕೆ? ಅಲ್ಲಿ ಆ ದರ್ಶನ ಬೇಕು, ಆ ದೈವ ದರ್ಶನ ಆಯ್ತು ಅಂತ ಖುಷಿ ಇದೆ ಅಲ್ವಾ? ಇಲ್ಲಿ ನಾವು ಕಂಫರ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ವು ಅಂದ್ರೆ ಆತ್ಮಜ್ಞಾನ ಅನ್ನೋದು ಇಲ್ಲ ಅಂತ ಅರ್ಥ. ಇನ್ನೂ ನಮಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ಯಾರು ಹೇಳಿದ್ರೆ ಸುಮ್ಮನೆ ಹೋಗೋಣ ಅಂತ. ಆ ಗ್ರೋತ್ ಅನ್ನೋದು ನೀವು ನೋಡಿದ್ರೆ ಈ ಕಂಫರ್ಟ್ಸ್ ಇಂದ ನೀವು ಹೊರಗೆ ಬರ್ತೀವಿ. ಗೆಟ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ಸ್. ಆ ಕಂಫರ್ಟ್ ಝೋನ್ ಇಂದ ನಾವು ಹೊರಗೆ ಬಂದ್ರೇನೆ ಸೋಲ್ ಗ್ರೋತ್ ಅನ್ನೋದು ನಮಗೆ ಸಿಗುತ್ತೆ. ಇಲ್ಲಾಂದ್ರೆ ಅದು ಒಳಗೆ ಸಿಕ್ಕಾಕೊಂಡಿರ್ತೀವಿ. ಆ ಗ್ರೋತ್ ಅನ್ನೋದು ತುಂಬಾ ಚಿಕ್ಕದಾಗಿ ಇರುತ್ತೆ. ಬರ್ನ್ ಇನ್ನರ್ ಫೈರ್. ಆ ಒಳಗಿರೋ ಆ ಅಗ್ನಿ ಅಂತ, ನಾನು ಆತ್ಮ, ನಾನು ಏನ್ ಕೆಲಸ ಮಾಡ್ಬೇಕು, ಅದು ಯಾವಾಗನು ಅದಕ್ಕೆ ನೀವು ಫ್ಯೂಯಲ್ ಕೊಡ್ತಾನೆ ಇರ್ಬೇಕು. ಇದು ಮೊನ್ನೆ ಫಸ್ಟ್ ಸೆಷನ್ ಅಲ್ಲೇನೆ ಹೇಳಿದ್ದೆ. ಆಸ್ಪಿರೇಷನ್ ಒಂದು ಇರಬೇಕು, ಅದಕ್ಕೆ ನಾವು ಡೈಲಿ ನಾವು ಅದಕ್ಕೆ ಪ್ರಾಕ್ಟೀಸ್ ಅನ್ನೋದು ಮಾಡ್ತಾ ಇರಬೇಕು. ಆ ಇನ್ನರ್ ಫೈರ್ ಅನ್ನೋದು
ಯಿಂಗ್ ಯಾಂಗ್ ಚಾಲೆಂಜ್ ಮಾಡೋದೆಲ್ಲ ಯಾಕೆ? ಟು ಬಾರ್ನ್ ದ ಇನ್ನರ್ ಫೈರ್. ಒಂದು ಪುಸ್ತಕ ಓದೋದಾಗ್ಲಿ, ಒಂದು ಸೆಷನ್ ಕೊಡೋದಾಗ್ಲಿ, ಸೆಷನ್ ಕೇಳೋದಾಗ್ಲಿ, ಸೇವೆ ಮಾಡೋದು, ಪ್ರತಿಯೊಂದು ನಮ್ಮ ಇನ್ನರ್ ಫೈರ್ ಅನ್ನ ಡೆವಲಪ್ ಮಾಡ್ತಾ ಬರ್ತಾ ಇರುತ್ತೆ. ಸೊ ಇನ್ನರ್ ಫೈರ್ ಅನ್ನ ನಾವು ಡೆವಲಪ್ ಮಾಡಬೇಕು. ಈಗ ಕೊನೆಯ ಪಾಯಿಂಟು ಇವತ್ತಿಗೆ, ರೆಸ್ಪಾಂಡ್, ಡೋಂಟ್ ರಿಯಾಕ್ಟ್. ಯಾರು ಏನೇ ಹೇಳಿದ್ರೆ ಇಮಿಡಿಯೇಟ್ ಕೋಪ ಬರೋದು, ನೀವು ಹಂಗೆ ಹೇಳ್ತೀಯ ನಾನು ಹೇಳ್ತೀನಿ, ಇದು ರಿಯಾಕ್ಷನ್ಸ್. ಈ ಅನಿಮಲ್ಸ್ ಅಲ್ಲಿ ಜಾಸ್ತಿ ಇರುತ್ತೆ ರಿಯಾಕ್ಷನ್ಸ್. ನಾವು ಬೌ ಅಂದ್ರೆ ಅದು ಬೌ ಅನ್ನುತ್ತೆ. ಓಕೆ, ನಾವೇನೋ ಮಾಡೋದು ಅದು ಏನೋ ರಿಯಾಕ್ಷನ್ಸ್ ಜಾಸ್ತಿ ಇರುತ್ತೆ. ರೆಸ್ಪಾಂಡ್ ಅಂದರೆ ಯಾರು ಏನೇ ಮಾತಾಡಲಿ, ಯಾರು ಏನೇ ಮಾಡಲಿ, ನಾನು ನನ್ನ ಸಹಜ ಸ್ಥಿತಿಯಲ್ಲೇ ನಾನು ಇರ್ತೀನಿ, ಅಲ್ಲಿಂದಾನೇ ನಾನು ಏನೇ ಬೇಕಂದ್ರೂ ಮಾಡ್ತೀನಿ. ಅವ್ರ ಮಾತುಗಳಿಗೆ ಒಂದು ಮಾತು ಕೊಡೋದು, ಅವ್ರ ಏಟಿಗೆ ಇನ್ನೊಂದು ಏಟು ಕೊಡೋದು, ಅವ್ರ ಆಲೋಚನೆಗೆ ಇನ್ನೊಂದು ಆಲೋಚನೆ ಕೊಡೋದು ರಿಯಾಕ್ಷನ್ಸ್. ಅವ್ರು ಏನೇ ಕೊಟ್ರು ನನ್ನ ಸಹಜ ಸ್ಥಿತಿ ಏನು, ನನ್ನ ಆತ್ಮಸ್ಥಿತಿಯಿಂದ ನಾನು ರೆಸ್ಪಾಂಡ್ ಮಾಡಬೇಕು, ರಿಯಾಕ್ಟ್ ಮಾಡಬಾರದು. ರಿಯಾಕ್ಷನ್ ಕಂಪ್ಲೀಟ್ ಏನಾಗುತ್ತೆ ಅಂದ್ರೆ ಎಮೋಷನ್ಸ್ ಇಂದ ಬರುತ್ತೆ, ಭಾವನೆಗಳಿಂದ ಬರೋದು ರಿಯಾಕ್ಷನ್. ರೆಸ್ಪಾಂಡ್ ಅನ್ನೋದು ಆತ್ಮದಿಂದ ಬರ್ತಾ ಇದೆ. ಅವಾಗ ನೀವು ರೆಸ್ಪಾಂಡ್ ಅಂದ ತಕ್ಷಣ ಆತ್ಮ ಬಂದಿದೆ ನೋಡಿ. ನಾವು ಆತ್ಮ ಅನ್ನೋದು ಗೊತ್ತಾಗ್ಬೇಕು ಅಂತಾನು ಮಾಡಬೇಕು. ಇನ್ನರ್ ಫೈರ್ ಎಲ್ಲಿಂದ ಬರ್ತಿದೆ? ಅದು ಆತ್ಮಕ್ಕೆ ಸಂಬಂಧಪಟ್ಟದ್ದು. ಗ್ರೋತ್ ಅದು ಸೋಲ್ ಗ್ರೋತೆ. ಫಾಲ್ಸ್ ಲೇಯರ್ಸ್ ಹೋಗಿದ್ರೆ, ಆನಿಯನ್ ಫಾಲ್ಸ್ ಲೇಯರ್ಸ್ ಹೋಗಿದ್ರೆ ಒಳಗೆ ರಿಯಲ್ ಆನಿಯನ್ ಸಿಗುತ್ತೆ. ನಮ್ಮ ಮೇಲೆ ಇರೋದೆಲ್ಲ ನಾನು, ಕುಲ, ಭೇದ, ನಾನು ಫಿಮೇಲು, ನನ್ನ ಹತ್ರ ಆಗಲ್ಲ, ನಮ್ಮ ಮನೆಯಲ್ಲಿ ಬಿಡಲ್ಲ, ಇದು ಅದು ಎಲ್ಲ ಫಾಲ್ಸ್ ಲೇಯರ್ಸ್ ಹೋಗಿದ್ರೆ ನಾನು ಆತ್ಮ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ ಕಾಂತಿ ಅಂತ ಹೇಳಿದ್ವಿ, ಅದು ಏನು, ಅದು ಆತ್ಮಕ್ಕೆ ಸಂಬಂಧಪಟ್ಟದೆ. ಬಿಲ್ಡ್ ಫ್ರಮ್ ವಿತಿನ್ ಅಂದ್ರೆ ಅದು ಆತ್ಮಕ್ಕೆ ಸಂಬಂಧಪಟ್ಟದೆ. ಸೊ ಈ 6 ಪಾಯಿಂಟ್ಸ್ ನೋಡಿದ್ರೆ ಇದರಲ್ಲಿ ಯಾವ ಪಾಯಿಂಟ್ ನಾವು ಡೆವಲಪ್ ಮಾಡ್ಕೋಬೇಕು, ಕುತ್ಕೊಂಡು ಯೋಚನೆ ಮಾಡಿ. ಸೆಷನ್ ಆದ್ಮೇಲೆ ಇದೆಲ್ಲ ಒಂದು ಪೇಪರ್ ಅಲ್ಲಿ ಹಾಕೊಂಡು ಒಂದೊಂದು ಓದಿ, ಎಲ್ಲಿ ನಾನು ಡೆವಲಪ್ ಆಗ್ಬೇಕು ನೀವು ನೋಡಿದ್ರೆ ಏನೋ ಒಂದು ಪಾಯಿಂಟ್ ಅಲ್ಲಿ ನಿಮಗೆ ಸಿಗುತ್ತೆ, ಅದನ್ನು ಫೋಕಸ್ ಮಾಡಿ ಗ್ರೋ ಆಗ್ತೀರಿ ಅಷ್ಟೇ. ಓಕೆ, ಯಾರಿಗಾರ ಫೋಟೋಸ್ ಬೇಕಂದ್ರೆ ತೆಕ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.